ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಭಾರತದ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ವಿಷ್ಣು ದೇವಾಲಯಗಳು ಇದು ಒಂದಾಗಿದೆ. ಈ ದೇವಾಲಯ ಸುಮಾರು 1300 ವರ್ಷಗಳಿಗಿಂತ ಹಳೆಯದು ಎಂದು ಹೇಳ್ತಾರೆ. ಇಲ್ಲಿ ಭಗವಾನ್ ವಿಷ್ಣು ಅನಂತ ಶೇಷನ ಮೇಲೆ ಅಂದರೆ ನಿದ್ರಾ ಭಂಗಿಯಲ್ಲಿ ಶಯನ ಭಂಗಿಯಲ್ಲಿ ವಿರಾಜಮಾನರಾಗಿದ್ದಾರೆ. ಅದರಿಂದ ಅವರಿಗೆ ಅನಂತ ಪದ್ಮನಾಭ ಸ್ವಾಮಿ ಎಂದು ಕರೆಯುತ್ತಾರೆ. ಈ ದೇವಾಲಯವು 108 ದಿವ್ಯ ದೇಶಗಳಲ್ಲಿ ಒಂದಾಗಿದೆ. ಅಂದರೆ ವೈಷ್ಣವ ಸಂಪ್ರದಾಯದಲ್ಲಿ ಇದು ಅತ್ಯಂತ ಪವಿತ್ರ ಕ್ಷೇತ್ರ. 18ನೇ ಶತಮಾನದಲ್ಲಿ ತಿರುವಿತಾಂಕೂರ ರಾಜ್ಯವನ್ನು ಈ ಶ್ರೀ ಪದ್ಮನಾಭ ಸ್ವಾಮಿಗೆ ಸಮರ್ಪಿಸಿ ತಾವು ದೇವರ ಸೇವಕನಾದ ಪದ್ಮನಾಭದಾಸ ಎಂದು ಘೋಷಿಸಿದರು. ಅಂದಿನಿಂದ ರಾಜಮನೆತನವು ದೇವಾಲಯದ ಸೇವೆಯನ್ನೇ ಮುಂದುವರಿಸಿದೆ. ಇದು ಫೇಮಸ್ ಆಗಲಿಕ್ಕೆ ರೀಸನ್ ಏನಂದರೆ 2011ರಲ್ಲಿ ದೇವಾಲಯದ ನೆಲಮಾಳಿಗೆಯಲ್ಲಿದ್ದ ಅಮೂಲ್ಯ ಚಿನ್ನ ವಜ್ರಾಭರಣಗಳು ಪುರಾತನ ಸಂಪತ್ತು ಪತ್ತೆಯಾದ ನಂತರ ಇದು ತುಂಬ ಫೇಮಸ್ ಆಗಿಬಿಡ್ತು. ಈ ಟೆಂಪಲ್ ತುಂಬ ಆಮೇಲೆ ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲೂ ಇದು ಒಂದಾಗಿದೆ. 100 ಅಡಿ ಎತ್ತರದ ಭವ್ಯ ಗೋಪುರ ಅಂದರೆ ತುಂಬ ಸುಂದರವಾದ ಒಂದು ನಮಗೆ ಎಂಟ್ರೆನ್ಸ್ ಸಿಗುತ್ತೆ ನೋಡಲಿಕ್ಕೆ. ಒಂದೇ ವಿಗ್ರಹವನ್ನು ಸಂಪೂರ್ಣವಾಗಿ ಆಗಲ್ಲ. 3 ಬಾಗಿಲುಗಳನ್ನ ಮಾಡಿದ್ದಾರೆ. ಫಸ್ಟು ಮುಖದ ಭಾಗ, ಹೊಟ್ಟೆ ಭಾಗ ಮತ್ತು ಕಾಲು ಭಾಗ ಥರ 3 ಭಾಗಗಳನ್ನ ಮಾಡಿದ್ದಾರೆ. ಇಲ್ಲಿ ಈ ದೇವಸ್ಥಾನ ಯಾಕೆ ಇಷ್ಟು ಸ್ಪೆಷಲ್ ಅಂತಂದರೆ ತುಂಬ ಕಟ್ಟುನಿಟ್ಟಿನ ಒಂದು ಡ್ರೆಸ್ ಕೋಡ್ ಇದೆ ಅಲ್ಲಿ. ಓನ್ಲಿ ಸ್ಯಾರಿ ಉಡಬೇಕು, ಇಲ್ಲಾಂದರೆ ಪಾವಾಡ ಅಂತ ಕರೀತಾರೆ. ಪಾವಾಡ ಅಂದರೆ ಲೆಹಂಗಾ ಹಾಕಬೇಕು ಅಷ್ಟೇ. ಸೊ ಬೇರೆ ಬಟ್ಟೆ ಹಾಕ್ಲಿಕ್ಕಿಲ್ಲ. ಚೂಡಿದಾರ ಏನು ಹಾಕ್ಲಿಕ್ಕೇನಿಲ್ಲ. ಬೈ ಚಾನ್ಸ್ ನಾವು ಚೂಡಿದಾರದಲ್ಲಿ ಹೋಗಿರ್ತೀವಿ ಅಂತ ಅಂದರೆ ನಮಗೆ ಅಲ್ಲಿ ಮುಂಡು ಕೊಡ್ತಾರೆ, 80 ರೂಪೀಸ್ ತೊಗೊಳ್ತಾರೆ. ಸೊ ಅದನ್ನು ನಾವು ಕಟ್ಕೋಬೇಕು. ಗಂಡಸರಿಗೆ ಪಂಚೆ ಕಂಪಲ್ಸರಿ.